ಮೊನ್ನೆ ಏನು ಅನ್ನೂರಿನ ಅರಣ್ಯದಲ್ಲಿ ಶೂಟೌಟ್ ಆಗಿದೆ. ಆ ಶೂಟೌಟ್ ಪ್ರಕರಣವನ್ನು ಏನು ಅರಣ್ಯ ಇಲಾಖೆದವರೇ ಅದು ಅಧಿಕಾರಿಗಳಿಗೆ ಕೊಂದಿದ್ದಾರೆ. ಅವರು ಎಂಥ ಕೆಲಸ ಮಾಡಿದ್ದಾರೆ ಅಂದರೆ ಕೊಲೆಗಡುಕರು ಆ ರೀತಿ ಕೆಲಸ ಮಾಡಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅವರು ಬೇಟೆಗಾರರು ಬಂದಿದ್ದವರು 3 ಜನ ಅವ್ರು ಜಿಂಕೆನ ಹೊತ್ಕೊಂಡು ಹೋಗ್ತಾಯಿದ್ರು ಅಂತ. ಅವ್ರು ಬೇಟೆಗಾರರು ಯಾರು ಆಗಲಿ ನಿಮ್ಮ ಕೆಲಸ ಏನು, ಅವ್ರನ್ನ ಅರೆಸ್ಟ್ ಮಾಡಬೇಕು, ಇಲ್ಲಾಂದರೆ ತಪ್ಪಿಸ್ಕೊಂಡು ಹೋಗ್ತಾರೆ ಕಾಲು ಗುಂಡು ಹೊಡಿಬೇಕು ಅಷ್ಟೇ. ಅವ್ರ ಹತ್ರ ಯಾವ ಬಂದೂಕು ಇರಲಿಲ್ಲ. ನೀವೇ ಯಾವುದೋ ನಾಡು ಬಂದೂಕು ತಂದುಬಿಟ್ಟು ಯಾವುದೋ ಜಿಂಕೆ ಮಾಂಸನ 2 ದಿನ ಆದಮೇಲೆ ಜಿಂಕೆ ಮಾಂಸ ತೋರಿಸ್ತಾ ಇದ್ದೀರಿ. ಮೊದಲೇ ತಪ್ಪೇನು ಮಾಡಿದಿರ ಅಂದರೆ ನೀವು ಅವರು ಶೂಟ್ ಮಾಡಿದ ತಕ್ಷಣ ಇವ್ರು 3 ಜನ ಎಸ್ಕೇಪ್ ಆಗಿದ್ದಾರೆ. ಮತ್ತು ಆ ಎಡನ ಚಾಮರಾಜನಗರ ಜಿಲ್ಲೆ ತಗೊಂಡು ಹೋಗಿದೆ, ನೀವು ಮೈಸೂರು ಜಿಲ್ಲೆ ತಂದಿದ್ದೀರಿ. ಯಾವುದೇ ಒಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ ಡೈರೆಕ್ಟಾಗಿ ಮಾರ್ಜಲ್ಲಿ ತಂದಿರೋದು ಇದು ಖಂಡನೀಯ. ಇದು ನಾವು ವಹಿಸ್ಕೊಂಡು ಅರಣ್ಯ ಸಚಿವರು ಹೇಳ್ತಾರೆ ಅವರು ಬೆಳಗಿನ ಜಾವ 5 ಗಂಟೆಗೆ ಶೂಟ್ ಮಾಡಿದೆ. ಅವ್ರಿಗೆ ಯಾವುದು ಕಾಲು ಯಾವುದು ಗೊತ್ತಾಗಲಿಲ್ಲ, ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲೋ ಅರಣ್ಯಾಧಿಕಾರಿ ಇವರು ಸಹ ಅಲ್ಲೇನೋ ಇದ್ರ ಇವರು ಒಳ್ಳೆ ನೋಡಿರೋ ಥರ ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಇದು ಕೂಡಲೇ ಆ ವ್ಯಕ್ತಿಗಳನ್ನ ಪೊಲೀಸ್ ಇಲಾಖೆಗೆ ವಹಿಸಬೇಕು. ಸುಮ್ಮನೆ ಕಾಟಾಚಾರಿಗೆ ಫೈರ್ ಹಾಕ್ಸಿದ್ದೀರಾ, ಅವ್ರನ್ನ ಎಲ್ಲಿ ಬಂಧಿಸುವಂಥ ಕೆಲಸಗಳು ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ಅವ್ರಿಗೆ ತನಿಖೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವೆಲ್ಲೋ ಸಚಿವರೇ ಇದನ್ನ ಮುಚ್ಚುಮರೆ ಆಗ್ತಿದ್ದಾರೆ. ಎಲ್ಲಿ ನಮ್ಮ ಸರ್ಕಾರ ಕೆಟ್ಟ ಹೆಸರು ಬರ್ತದೆ ಅಂತ. ಇವತ್ತು ಅಮಾಯಕರು ಬಲಿಯಾಗಿದ್ದಾರೆ. ಕೇವಲ 15 ಲಕ್ಷ ಪರಿಹಾರ ಕೊಟ್ಬಿಟ್ಟು ನೀವು ಕೈ ತೊಳ್ಕೊತಾ ಇದ್ದೀರಿ. ಅವ್ರ ಕುಟುಂಬದ ಮುಂದಿನ ಸ್ಥಿತಿ ಏನು, ನೀವು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ. ಒಂದು ಚಿಕ್ಕ ಮಗು ಇದೆ, ಕೂಡಲೇ ಅವ್ರು ಯಾರು ಸತ್ತಿದ್ದಾರೆ ಅವ್ರ ಹೆಂಡತಿಗಾರು ಕೆಲಸ ಸಿಗಬೇಕು. ಅದನ್ನು ಯಾರು ಸಹ ಮಾತಾಡ್ತಾ ಇಲ್ಲ. ಇವತ್ತು ಸಭೆ ಅಲ್ಲಿ ವಿಧಾನಮಂಡಲದಲ್ಲಿ ದೊಡ್ಡ ಗಲಾಟೆ ಆದರೂ ಸಹ ಅದ್ರ ಬಗ್ಗೆ ಹೇಳಿಕೆನೂ ಸಹ ಸರಿಯಾಗಿ ಬರ್ತಾ ಇಲ್ಲ. ಅನ್ನೂರಾದ್ಯಂತ ಹೋರಾಟ ನಡೀತಾ ಇದೆ. ಈಗ ಮೈಸೂರಿನಲ್ಲಿ ಕಿಚ್ಚೆಚ್ಚಾಗ್ತಿದೆ. ಕೂಡಲೇ ಸರಿಯಾದ ರೀತಿ ಪರಿಹಾರ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅರಣ್ಯದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಕೆಲಸ ಏನಂತಂದರೆ ಅರಣ್ಯ ರಕ್ಷಣೆ ಮಾಡೋದು ಎಷ್ಟು ಜವಾಬ್ದಾರಿನೋ ಕಾಡಂಚಿನ ಜನರಿಗೂ ಕೂಡ ನೀವು ರಕ್ಷಣೆ ಕೊಡೋದು ಅಷ್ಟೇ ಜವಾಬ್ದಾರಿ. ಇವತ್ತು ಅತಿಕ್ರಮ ಪ್ರವೇಶ ಮಾಡಿದ್ರು ಅಂತ ಹೇಳಿದ್ರೆ ನೀವು ಅವ್ರನ್ನ ಕಾನೂನಾತ್ಮಕವಾಗಿ ಬಂಧಿಸಬೇಕಿತ್ತು. ನೀವೇ ಅವ್ರನ್ನ ಗುಂಡಿಟ್ಟು ಕೊಲ್ತು ಅಂದರೆ ಈ ದೇಶದಲ್ಲಿ ಕೋರ್ಟ್ಗಳೇನಕ್ಕೆ ಬೇಕು? ಹಂಗಾದರೆ ನೀವೇ ಶಿಕ್ಷೆ ಕೊಟ್ಟದ್ದು ಯಾರು ನಿಮಗೆ? ಇದು ನಿಮ್ಮ ಒಂದು ತಪ್ಪಿನಿಂದ ಆಗಿರ್ತಕ್ಕಂಥ ನಿರ್ಧಾರ. ನೀವು ಅವ್ರ ಹತ್ರ ಎಷ್ಟೇ ಮಾರಕಾಸ್ತ್ರಗಳಿದ್ರು ಕೂಡ ನೀವು ಅವ್ರನ್ನ ಬಂಧಿಸಬೇಕು. ಇಲ್ಲ ಅಂತ ನಿಮಗಿಂತ ಹೆಚ್ಚಿನ ಉನ್ನತವಾದಂಥ ಅಧಿಕಾರಿಗಳ ಗಮನಕ್ಕೆ ತಂದು ಹೆಚ್ಚಿನ ಪೊಲೀಸ್ ರಕ್ಷಣೆ ತಗೊಬಂದು ಅವ್ರನ್ನ ಬಂಧಿಸಬೇಕಿತ್ತು. ಅದು ಬಿಟ್ಟು ನೀವು ಏಕಾಏಕಿ ಅವ್ರನ್ನ 3 ಜನ ಮುಗ್ಧರನ್ನ ನೀವು ಕೊಂದಿರ್ತಕ್ಕಂಥದ್ದು ಈ ದೇಶದಲ್ಲಿ ಕಾನೂನು ಇದೆ ಇಲ್ವ ಅನ್ನೋದು ನಮಗೆ ಪ್ರಶ್ನೆ ಕಾಡ್ತದೆ. ನೀವೇನೇ ಕೋರ್ಟ್ಗಳಾಗ್ಬಿಟ್ರೆ ನಮ್ಮ ಇರ್ತಕ್ಕಂಥ ದೇಶದಲ್ಲಿರೋ ಕೋರ್ಟ್ಗಳನ್ನ ಬಾಗಿಲಾಕ್ಬೇಕಾಗುತ್ತೆ. ಹಾಗಾದರೆ ಆದ್ದರಿಂದ ಮಾನ್ಯ ಅರಣ್ಯ ಸಚಿವರೇ, ನೀವು ಅಸಂಬದ್ಧ ಹೇಳಿಕೆ ಕೊಡೋದನ್ನ ನಿಲ್ಲಿಸಿ. ಅವರೇನು ಹತ್ತಂದ್ರು ಇತ್ತಂದ್ರು ಅಂತ ಏನೇ ಮಾಡಿದ್ರು ಕೂಡ ಆ ವ್ಯಕ್ತಿಗಳನ್ನ ನೀವು ಅಲ್ಲಿ ಸ್ಥಳದಲ್ಲಿ ನೀವು ಸಾವನ್ನಪ್ಪಿದ ಮೇಲೆ ಅಲ್ಲೇ ಸ್ಥಳ ಮಾಜೂರು ಮಾಡಬೇಕಿತ್ತು. ಚಾಮರಾಜನಗರದಲ್ಲಿ ಜಿಲ್ಲಾಸ್ಪತ್ರೆ ಇಲ್ವಾ? ಅಲ್ಲಿ ಸಭಾಗಾರ ಇಲ್ವಾ? ಅದನ್ನೆಲ್ಲ ಬಿಟ್ಟು ನೀವು ಮೈಸೂರು ತಂದಿರ್ತಕ್ಕದ್ದು ನಿಮ್ಮ ಒಂದು ತಪ್ಪುಗಳನ್ನು ಮುಚ್ಚಕ್ಕಂಥ ಕೆಲಸ. ಕೂಡಲೇ ಆ 3 ಅಧಿಕಾರಿಗಳ ಮೇಲೆ ಅಮಾನತು ಮಾಡಬೇಕು. ಮತ್ತು ಸತ್ತ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಮತ್ತು ಕಾಡಂಚಿನ ಜನರಿಗೆ ಅವರು ಸೌದೆ ತರಕ್ಕಾಗಲಿ, ದನ ಮೇಯ್ಸೋಕ್ಕಾಗಲಿ, ಕುರಿ ಮೇಯ್ಸೋಕ್ಕಾಗಲಿ ಅವ್ರ ಕಾಡನ್ನು ಹೆಚ್ಚು ಏನು ಅವಲಂಬಿತರಾಗಿದ್ದಾರೆ. ಈಗ ಮನುಷ್ಯರು ಮಾತ್ರ ಗೊತ್ತಿರ್ತದೆ, ಪ್ರಾಣಿಗಳಿಗೇನು ಗೊತ್ತು ಈ ಅತಿಕ್ರಮ ಪ್ರವೇಶ ಅಂತ. ಎಲ್ಲಿ ಹುಲ್ಲು ಚೆನ್ನಾಗಿರ್ತವೆ ಅಲ್ಲಿ ಮೇಯ್ಯಕ್ಕಂತ ಹೋಯ್ತವೆ. ಅಲ್ಲಿ ಹೋಗೋಂಥ ಸಂದರ್ಭದಲ್ಲಿ ನೀವು ಮಾಡಿರ್ತಕ್ಕದ್ದು ಅತ್ಯಂತ ಖಂಡನೀಯ. ಈ ವಿಚಾರವನ್ನು ಇವತ್ತು ಮೈಸೂರು ಕನ್ನಡ ವೇದಿಕೆ ಅವರ ಮೇಲೆ ಉಗ್ರವಾಗಿ ಖಂಡನೆ ಮಾಡ್ತಿದ್ದೇವೆ. ಕೂಡಲೇ ಆ 3 ಅಧಿಕಾರಿಗಳ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ನಾವು ಒತ್ತಾಯನ ಮಾಡ್ತಿದ್ದೇವೆ.